ಮಂಜುನಾಥ್ ಸರ್. ಎಷ್ಟು ವರ್ಷ ಹಬ್ಬ ಟೈಮಲ್ಲಿ ಓಡತ್ತೆ. ಟ್ರಿಪ್ಪಿಗೆ 2 ವರ್ಷ ಕೊಡ್ತಾರೆ ಸರ್. ಒಂದು ಟ್ರಿಪ್ಪಿಗೆ ಬೆಂಗಳೂರಿಂದ ನಿಮ್ಗೆ 500-600 ರೂಪಾಯಿ ಉಳಿತಲ್ಲ, ಅದೇ ತುಂಬಾ ಬೇಜಾರಾಗುತ್ತೆ. ಗ್ರೇಟ್ ಬಿಡಿ ಸರ್. ನೀವು ಅದ್ರಲ್ಲಿ ಏನು ಉಳಿಯಲ್ಲ. ಸರ್ ಇದು 30 ಸೀಟ್ ಅಲ್ಲ? 30 ಜನರ ಜೀವ ನಿಮ್ ಕೈಲಿರುತ್ತೆ. ಕೇರ್ಫುಲ್ ಆಗಿ ಓಡಿಸಿ ಸರ್. ಹಾಯ್ ಹಲೋ ಸ್ನೇಹಿತರೆ, ಸ್ವಾಗತ ಸಂಚಾರಿ ಧ್ವನಿ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾನೊಬ್ರು ಖಾಸಗಿ ಬಸ್ ಡ್ರೈವರ್ನ ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇವರು ಖಾಸಗಿ ಬಸ್ ಡ್ರೈವರು. ಇವ್ರ ಜರ್ನಿ ಹೇಗಿರುತ್ತೆ, ಆನಂತರ ಇವರಿಗೆ ಎಷ್ಟು ಸಂಬಳ ಕೊಡ್ತಾರೆ, ಅದರಲ್ಲಿ ಎಷ್ಟು ಉಳಿಸ್ತಾರೆ ಎಲ್ಲ ಕೇಳೋಣ. ಡೈಲಿ ಟ್ರಿಪ್ ಇರುತ್ತಾ ಅಥವಾ ವಾರದಲ್ಲಿ ಒಂದಿನ ಟ್ರಿಪ್ಪಾ, ಪ್ರತಿಯೊಂದು ಅವ್ರ ಬಾಯಲ್ಲೇ ಕೇಳೋಣ. ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಮಂಜುನಾಥ್ ಸರ್. ಎಷ್ಟು ವರ್ಷ ಆಯ್ತು ಸರ್ ನೀವು ಬಸ್ ಫೀಲ್ಡಿಂಗ್ ಬಂದು? 6 years. ಇದೇ ಗಾಡಿಯಲ್ಲೇ ಇದ್ದೀರಾ? ಸರ್. ಇದು ಯಾವ ತರ ಟ್ರಿಪ್ ಸರ್? ಡೈಲಿನ ಅಥವಾ ವಾರದಲ್ಲಿ ಬರೋದು? ವಾರದಲ್ಲಿ 2 ಟ್ರಿಪ್ ಸಿಗುತ್ತೆ ಸರ್. ಎಲ್ಲಿಂದ ಬರ್ತಾರೆ ಸರ್ ನೀವು? ನಿಮ್ಮ ರೂಟು ಸಾಗರ ಬೆಂಗಳೂರಾ? ವಾರದಲ್ಲಿ ಡೈಲಿ ಟ್ರಿಪ್, ವಾರದಲ್ಲಿ ಒಂದು? ಇಲ್ಲ, ವಾರದಲ್ಲಿ 1-2 ಇರುತ್ತೆ ಸರ್. ಸರ್ ನಿಮ್ ಸ್ಯಾಲರಿ ಡೈಲಿ ಓಡಿದ್ರು ಓಡುತ್ತೆ ಸರ್. ಓಡುತ್ತಾ? ಬಾಡಿಗೆ ಅಂದ್ರೆ ಹಬ್ಬ ಟೈಮಲ್ಲಿ ಓಡುತ್ತೆ. ಇಲ್ಲ ಓಡಲ್ಲ ಸರ್. ಸೀಟ್ ಲೆಕ್ಕ? ಸೀಟ್ ಅಂದ್ರೆ 2 ಸೀಟ್ 3 ಸೀಟಿಗೆಲ್ಲ ಓಡಲ್ಲ ಸರ್. ಡೀಸೆಲ್ ಬೇಕಲ್ಲ. ಹೌದೌದು, ನಿಮ್ಮ ಓನರ್ ಬಿಡಲ್ಲ. ನಿಮ್ಗೆ ಸಂಬಳ ಯಾವ ತರ ಕೊಡ್ತಾರೆ ಸರ್? ನಿಮ್ಗೆ ಟ್ರಿಪ್ಪಿಗೆ 2 ವರ್ಷ ಕೊಡ್ತಾರೆ ಸರ್. ಒಂದು ಟ್ರಿಪ್ಪಿಗೆ ತಿಂಗಳು ಸಂಬಳ ಆತರ, ವಾರ ಸಂಬಳ ಆತರ ಎಲ್ಲ? ಇಲ್ಲ ಸರ್. ಸರ್ ಡೈಲಿ ಟ್ರಿಪ್ ಇಲ್ಲ ಅಂತೀರಾ, ಆದ್ರೆ ವಾರದಲ್ಲಿ 2 ಟ್ರಿಪ್ 3 ಟ್ರಿಪ್ ಅಂತೀರಲ್ಲ ಸರ್, ಉಳಿದ ದಿನ ಏನ್ ಮಾಡ್ತೀರಾ ಸರ್? ಹಾರ್ಟಿಂಗ್ ಆದ್ರೆ 900 ರೂಪಾಯಿ ಕೊಡ್ತಾರೆ. ಹಾರ್ಟಿಂಗ್ ಆದ್ರೆ 900 ರೂಪಾಯಿ ಕೊಡ್ತಾರೆ. ಊಟ ತಿಂಡಿ 900 ನೋಡ್ಕೋಬೇಕು. ಈಗ 2,500 ಕೊಡ್ತಾರೆ ಅಂದ್ರಲ್ಲ, ಈಗ ಕ್ಲೀನರ್ ಬೇಕೇ ಬೇಕು ಬೆಂಗಳೂರಲ್ಲಿ ಗಾಡಿ ಓಡಿಸೋದು. ಅವ್ರಿಗೆ ಯಾರು ಕೊಡ್ತಾರೆ ಕ್ಲೀನರಿಗೆ? ಅವ್ರಿಗೆ ನಾವೇ ಕೊಡ್ಕೋಬೇಕು ಸರ್. ಇಲ್ಲಾಂದ್ರೆ ಈಗ 2,500 ಕೊಡ್ತಾರಲ್ಲ, ಅದ್ರಲ್ಲ ಅವ್ರಿಗೆ ಕೊಡ್ಬೇಕು. ಈಗ ಒಂದು ಜನರೇಷನ್ ಇವತ್ತು ದಿನಕ್ಕೆ 400 ರೂಪಾಯಿ ಬೇಕೇ ಬೇಕು. 800 ರೂಪಾಯಿ ಅವ್ರಿಗೆ ಕೊಡ್ಬೇಕು. ಈಗ 2,000ದಲ್ಲಿ 2,500ದಲ್ಲಿ 800 ಹೋಯ್ತಂದ್ರೆ ನಿಮ್ಗೆ 1,700 ರೂಪಾಯಿ ಉಳಿಯುತ್ತೆ. ಈಗ ಊಟ ತಿಂಡಿ ಖರ್ಚಿರುತ್ತೆ ಸರ್. 1,400 ರೂಪಾಯಿ ಉಳಿಸ್ತಾರೆ ಒಂದ್ಸರಿ ಹೋಗಿ ಬಂದ್ರೆ. 1,400 ಅಂದ್ರೆ ಒಂದ್ ದಿನಕ್ಕೆ 700 ರೂಪಾಯಿ ಉಳಿಯುತ್ತೆ. ಆದ್ರೂ ಖರ್ಚು ಬಹಳ ಇರುತ್ತೆ ಸರ್. ಹೌದಾ ಸರ್? ಅದ್ ಲಾಸ್ ಆಗಲ್ವಾ ನಿಮ್ಗೆ? ಯಾಕಂದ್ರೆ ನೀವು ಬಸ್ ಓಡಿಸ್ತೀರ ಅಂದ್ರೆ ಇಲ್ಲಿ ಗಾಡಿಯಲ್ಲಿ ಎಷ್ಟು 30 ಸೀಟ್ ಇರುತ್ತೆ. 30 ಜನರ ಜೀವ ನಿಮ್ ಕೈಲಿ ಇರುತ್ತೆ. ಅದಕ್ಕೆ 500ರಿಂದ 600 ರೂಪಾಯಿ ದಿನಕ್ಕೆ ಉಳಿಸ್ತೀರ. ಅದ್ ಲಾಸ್ ಆಗಲ್ವಾ ನಿಮ್ಗೆ? ಲಾಸ್ ಆಗುತ್ತೆ ಸರ್. ಮತ್ತೆ ಏನಕ್ಕೆ ಈ ತರ ಕೆಲಸ ಮಾಡ್ತೀರಾ ಅಂತ? ಬೇರೆ ಕೆಲಸ ಏನೋ ನೋಡ್ಕೋಬಹುದಲ್ಲ ಡ್ರೈವಿಂಗ್ ಅಲ್ಲಿ? ಅಂದ್ರೆ ನಾವ್ ಮಾಡ್ಕೊಂಡ್ ಬಂದಿದ್ದೀವಲ್ಲ, ಬಿಡಬಾರ್ದಂತ ನಾವ್ ಮಾಡ್ತಾರೆ ಸರ್. ನೀವು ಡೈಲಿ ನೈಟ್ ಮಾತ್ರ ಓಡಿಸ್ತೀರಾ, ಡೇನೂ ಓಡಿಸ್ತೀರಾ ಸರ್ ನೀವು? ನೈಟ್ ಮಾತ್ರ. ಬೆಂಗಳೂರು ಸಾಗರದಿಂದ ಬೆಂಗಳೂರಿಂದ ಸರ್. ಅದೇ ಡೈಲಿ ಹೆಂಗ್ ನೈಟ್ ಓಡಿಸ್ತಿರತ್ತೆ? ನಾವು ಒಂದಿನ ನಿದ್ರೆ ಬಿಟ್ರೆ ತಲೆನೋವು ಹಾಗೆ ಹೀಗೆ ಅಂತ ಬಂದ್ಬಿಡುತ್ತೆ. ರೂಢಿ ಆಗ್ಬಿಟ್ಟಿದೆ, ಅನುಭವ ಆಗ್ಬಿಟ್ಟಿದೆ. ನೀವು ಡೇ ಮಲಗ್ತೀರಾ? ಒಂದ್ ಫುಲ್ ಡೇ ಮಲಗ್ತೀರಾ ಅಥವಾ ಒಂದ್ 2-3 ತಾಸು ಈ ತರ ಮಲಗ್ತೀರಾ? ಇಲ್ಲ, ಡೇ ಮಲಗ್ತೀವಿ. ಆದ್ರೆ ಇಡೀ ದಿನ ನಿದ್ದೆ ಬರಲ್ಲ ಸರ್. ನಿದ್ರೆ ಬರಲ್ಲ. ಡೇ ಅದು ಯಾರಿಗಾದ್ರಷ್ಟೇ, ಡೇ ಮಲಗಿದ್ರೆ ಅಷ್ಟಲ್ಲ ನಿದ್ರೆ ಬರಲ್ಲ. ಏನಿದ್ರು ಮನುಷ್ಯನಿಗೆ ನೈಟ್ ನಿದ್ರೆನು ಮುಖ್ಯ. ಅಂತರಕ್ಕೆ ನೀವು 30 ಜನರು ಜೀವ ನಿಮ್ ಕೈಯಲ್ಲಿ ಇಟ್ಕೊಂಡು ನೈಟ್ ಓಡಿಸ್ತೀರಾ, ರಿಯಲಿ ಗ್ರೇಟ್. ಆದ್ರೆ ನಮ್ಗೇನ್ ಬೇಜಾರು ಗೊತ್ತಾ ಸರ್? ನಿಮ್ಗೆ 500-600 ರೂಪಾಯಿ ಉಳಿತಲ್ಲ, ಅದೇ ತುಂಬಾ ಬೇಜಾರಾಗುತ್ತೆ ಸರ್. ಮತ್ತೊಂದ್ ಮಾತು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ? 6 ವರ್ಷ. ಬಸ್ ಅಲ್ಲಿ ಎಲ್ಲ ಡ್ರೈವಿಂಗ್ ಫೀಲ್ಡ್ ಅಲ್ಲ? ಜಾಸ್ತಿ ಆಗಿದೆ ಸರ್. ಬಸ್ಸಲ್ಲಿ 6 ವರ್ಷ. ಬಸ್ಸಲ್ಲಿ 6 ವರ್ಷ ಓಡಿಸ್ತೀರಾ? ಯಾವ್ದು ರಿಮಾರ್ಕ್ ಗಾಡಿ ಆತರ ಯಾವ್ದಾಗಿ ಇಲ್ಲಿವರೆಗೆ ಒಂದು ರಿಮಾರ್ಕ್ ಇಲ್ಲ? ಈಗ ಅಕಸ್ಮಾತ್ ಆಗಿ ಬೇರೆಯವ್ರ ಈಗ ಗ್ರಾಚಾರ ಹೆಂಗಿರುತ್ತಂದ್ರೆ, ಈಗ ಮನೆ ನೋಡಿದ್ರಲ್ಲ, ಎದುರುಗಡೆ ಬಂದ್ ಲಾರಿ ಬಂದ್ ಗುದ್ದಿಡೋದಿದೆ ಡಿವೈಡರ್ ಆರ್ಚಿ, ಆತರ ಯಾವ್ದಾರ ಸಣ್ಣ ಪುಟ್ಟ ಆತರ ಏನಾಗಿದೆ? ಒಂದ್ ರಿಮಾರ್ಕ್ ಇಲ್ಲ. ಗ್ರೇಟ್ ಬಿಡಿ ಸರ್ ನೀವು. ಸರ್ ಇವತ್ತು ನಿಮ್ ಕ್ಲೀನರ್ ಕಂಡಕ್ಟರ್ ಆತರ ಯಾರು ಬಂದಿಲ್ಲ? ನೀವೊಬ್ರೇನಾ? ಈಗ ಗಾಡಿಗೆಲ್ಲ ಶೇಪಿಗೆಲ್ಲ ನೀರ್ ಹಾಕೋದಾಗಿರ್ಬೋದು ಮಾಡಿ ಗಾಡಿ 6-6:30 7 ಗಂಟೆಗೆ ತೊಳೆದು ಗಾಡಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಆಗಿ 8-8:30 ಮೆಜೆಸ್ಟಿಕ್ ನೀವೇ ಎಲ್ಲ ನೋಡ್ಕೊಂತೀರ. ಏನಕ್ಕಂದ್ರೆ 2,500 ಅದ್ರಲ್ಲಿ ಏನು ಉಳಿಯಲ್ಲ. ಆದ್ರೂ ನಮ್ದೇ ಗಾಡಿ ಅಂತ ಸ್ವಂತಾಗಿ ಮಾಡ್ಕೊಂಡು ಅದಕ್ಕೋಸ್ಕರ. ಆದ್ರೂ ಮತ್ತೊಂದ್ ಸರ್, ಬೆಂಗಳೂರಲ್ಲಿ ನಿಮ್ಗೆ ಗೊತ್ತುಂಟು, ಎಡಕ್ಕೂ ನುಗ್ತಾರೆ ಬಲಕ್ಕೂ ನುಗ್ತಾರೆ ಸರ್. ಬೈಕ್ನವರು ಬರ್ತಾರ, ಯಾ ಕಡೆ ಈ ಕಡೆ ಬರ್ತಾರ. ಆದ್ರೂ ನಮ್ಮ ಇದ್ರಲ್ಲಿ ನಾವ್ ಇರ್ತೀವಿ ಸರ್. ಆದ್ರೂ ಕಂಡಕ್ಟರ್ ಬೇಕು ಮತ್ತೆ ಏನು ಉಳಿಯಲ್ಲ. ಅದಕ್ಕೋಸ್ಕರ ನಾವೇ ಹಾಗೆ ಮಾಡ್ಕೊಂಡು ಹೋಗ್ತೀರ ಸರ್. ಒಳಗಡೆ ಕ್ಲೀನ್ ಆಗಿದೆ ಗಾಡಿ ಕ್ಲೀನ್ ಆಗಿದೆ ಅಂದ್ರೆ ಈಗ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕು. ಈಗ ನಾವು 5 ಗಂಟೆ ಆಯ್ತು, 6-6:30 7 ಗಂಟೆ ಒಳಗೆ ಕ್ಲೀನ್ ಮಾಡ್ಕೊಂಡು ಶೇಪ್ ಎಲ್ಲ ತಗೊಂಡು ಸರ್. ನಿಮ್ಮ ಸ್ಲೀಪರ್ ಬಸ್ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀರಾ? ಬನ್ನಿ ಸರ್, ತೋರಿಸಿ. ಇದೇನಾ ನಿಮ್ಮ ಡೋರ ಒಳಗಡೆ? ಟೋಟಲ್ ಎಷ್ಟು ಸೀಟ್ ಅಂದ್ರೆ ಸರ್ ಇದು?
30 ಸೀಟ್ ಅಲ್ಲ? ಹೌದು ಸರ್. ಓ ಇದು ಡಬಲ್ ಡಬಲ್ ಸೀಟ್ ಸರ್. ಇದು ಮೇಲ್ಗಡೆ ಡಬಲ್, ಡಬಲ್ ಬರುತ್ತೆ, ಇದು ಸಿಂಗಲ್ ಬರುತ್ತೆ ಸರ್. ಕೆಳಗಡೆನೂ ಸಿಂಗಲ್. ಸಿಂಗಲ್ ಬರುತ್ತೆ ಸರ್. ಇಲ್ಲಿಗೆ 1 2 ಈಗ 6:30 7 ಗಂಟೆಗೆ ಎಲ್ಲ ಕ್ಲೀನ್ ಮಾಡಿ ಇದು ಬೆಳಗ್ಗೆ ಬಂದಿರೋದಲ್ಲ? ಬಂದಿರೋ ಸರ್. ಈಗ ನಿದ್ದೆ ಇರಲ್ಲ ಸರ್. ನಿದ್ದೆ ಮಲ್ಕೊಂಡಿರ್ತೀರಾ? ಹೌದು ಸರ್. ಓಕೆ ಓಕೆ. ಈಗ 6 ಗಂಟೆ ಎಲ್ಲ ಕಂಫರ್ಟಬಲ್ ಇದೆ ಸರ್. ಗಾಡಿ ಬಗ್ಗೆ ಏನು ಇದಿಲ್ಲ. ಈಗ ಕಸ್ಟಮರ್ ಇಳಿದೋಗ್ತಾರಲ್ಲ, ಅವಾಗ ಯಾವ ತರ ರಿವ್ಯೂ ಕೊಡ್ತಾರೆ? ಬೈದೋಗ್ತಾರ ಅಥವಾ ಚೆನ್ನಾಗಿ? ಗಾಡಿ ತುಂಬಾ ಚೆನ್ನಾಗಿ ಓಡಿಸ್ತೀರಿ, ಎಲ್ಲ ಕೇಳ್ತಾರೆ ಸರ್. ಬಂದಿದೆ ಗೊತ್ತಾಗಲ್ಲ? ಬಂದಿದೆ ಗೊತ್ತಾಗಲ್ಲ ಸರ್. ಕಂಫರ್ಟಬಲ್ ಇದೆ ಗಾಡಿ ಅಂತ ಸರ್. ಹೌದಾ? ಹೌದು ಸರ್. ನೀವು ಆ ತರ ಡ್ರೈವಿಂಗ್ ಮಾಡ್ತೀರಾ? ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ಟೋಟಲ್ 30 ಸೀಟಾ? 30 ಸೀಟ್ ಆದ್ರೆ ಹೊರಗಡೆ ತೋರಿಸ್ತೀನಿ ಬರೀ ಗಾಡಿ ಹೇಗಿದೆ ಅಂತ. ಈಗ ಡ್ರೈವರ್ ಪ್ಯಾಸೆಂಜರ್ ಎಲ್ಲ ಒಳ್ಳೆ ರಿವ್ಯೂ ಕೊಟ್ಟು ಹೋಗ್ತಾರೆ ನಿಮ್ಗೆ. ಈಗ ಏನಕ್ಕಂದ್ರೆ ಒಂದೊಂದು ಗಾಡಿಯಲ್ಲಿ ಬೈದೋಗ್ತಾರೆ ಡ್ರೈವರ್ಗೆ, ನೀವು ಚೆನ್ನಾಗಿ ಓಡಿಸಿಲ್ಲ. ಆದ್ರೂ ನಾವು ಏನ್ ಗೊತ್ತಾ ಸರ್, ಗಾಡಿ ಬಾರಿ ತುಂಬಾ ಹುಷಾರಿಂದ ಓಡಿಸ್ಕೊಂಡು ಬರ್ತೀವಿ. ಸ್ಮೂತ್ ಆಗಿ ಓಡಿಸ್ತೀರಾ? ಆ ತರ ಹಂಪು ರೋಡ್ ಗುದ್ದಾಲ್ ಏನಾರು ಇದ್ರೆ ಸ್ಮೂತ್ ಆಗಿ ಓಡಿಸ್ತೀರಾ? ನಮ್ಗೆ response ಕೊಡ್ತಾರೆ ಸರ್. ಹೌದಾ? ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಆಯ್ತು ಕಸ್ಟಮರ್ ಇಂದ. ಓಕೆ ಸರ್, ಗಾಡಿನೆಲ್ಲ ನೋಡಿದೆ, ಚೆನ್ನಾಗಿದೆ. ಒಂದಿನ ನಾವು ಸಾಗರದ ಕಡೆ ಬಂದಾಗ ನಿಮ್ಮ ಗಾಡಿ ಮೇಲೆ ಬರ್ತೀವಿ, ನಾವು ನಿಮ್ಮ ಡ್ರೈವಿಂಗ್ ನೋಡ್ತೀವಿ, ರಿವ್ಯೂ ಕೊಡೋದ್ರೆ ಕೊಡ್ತೀವಿ. ಚೆನ್ನಾಗಿತ್ತು ಅಂದ್ರೆ. ಇಷ್ಟು ಟೈಮ್ ಕೊಟ್ಟು ನಮ್ಮ ಹತ್ರ ಮಾತಾಡೋಕ್ಕಾಗಿ ಧನ್ಯವಾದಗಳು. ಟೀಗಿ ಕುಡಿಯೋಣ ಬನ್ನಿ ಸರ್. ಇಲ್ಲ ಸರ್, ತೊಂದರೆ ಇಲ್ಲ. ಇಲ್ಲ ಬನ್ನಿ, ಪರವಾಗಿಲ್ಲ. ಮಲಗಿದ್ದೀರಾ ಅಂತೀರಾ? ಊಟ ಆಗಿದೆ ಸರ್ ನಿಮ್ಮದೇ? ಓಕೆ ಓಕೆ, ಕಳಿಸ್ತೀನಿ. ನಿಮ್ಮ ನಂಬರ್ ತಗೊಂಡಿರ್ತೀನಿ. ಯಾರು ಹೋಗೋರಿದ್ರೆ ನಮ್ಮ ಆಟೋದಲ್ಲಿ ಯಾರು ನಮ್ಮ ಕಡೆ ಬಸ್ ಇರ್ತಾರಲ್ಲ, ನೀವು ಕಾಂಟ್ಯಾಕ್ಟ್ ಮಾಡಿ ಕಳಿಸ್ತೀನಿ. ಆಯ್ತಾ? ಸಾಗರ ಬರೋದಿದ್ರೆ ಕಳಿಸಿ ಸರ್. ಓಕೆ ಸರ್. ಅಲ್ಲಿಂದ ನೀವು ಈಗ ಎಷ್ಟು ಗಂಟೆಗೆ ಹೋಗ್ಬೇಕಂದ್ರೆ ಮೆಜೆಸ್ಟಿಕ್ಕಿಗೆ? 8:30 ಮೆಜೆಸ್ಟಿಕ್. 8 ಈಗ ಕ್ಲೀನ್ ಮಾಡ್ತೀರಾ ಗಾಡಿನೆಲ್ಲ? ಕ್ಲೀನ್ ಟ್ರಾಫಿಕ್ ಎಲ್ಲ ಇರ್ತಾರೆ ಸರ್, ಅದಕ್ಕೋಸ್ಕರ. ಓಕೆ ಸರ್. ಯಾರೋ ಕ್ಲೀನರ್ ಇಲ್ಲ ಅಂತೀರಾ? ಸ್ವಲ್ಪ ಗಾಡಿನೆಲ್ಲ ಬೇಗ ಕ್ಲೀನ್ ಮಾಡ್ಕೊಂಡು ಹುಷಾರಾಗಿ ಗಾಡಿ ಓಡಿಸಿ. ಏನಕ್ಕಂದ್ರೆ ನಿಮ್ದೊಂದು ಜೀವ ಅಲ್ಲ ಸರ್, 30 ಜನರ ಜೀವ ನಿಮ್ ಕೈಲಿರುತ್ತೆ. ಕೇರ್ಫುಲ್ ಆಗಿ ಓಡಿಸಿ ಸರ್. ಓಕೆ.